ಮರ್ತು ಹೋಗಿರ್ತಾರೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ನನ್ನ ಮೇಲೆ ಅವ್ರಿಗಿರೋ ಪ್ರೀತಿ ಇನ್ನೂ ಹಾಗೇ ಇದೆ. ಪಾಪ, ಇಷ್ಟು ದಿನ ನನಗೋಸ್ಕರ ಎಷ್ಟು ಯೋಚನೆ ಮಾಡಿರ್ತಾರೋ ಏನು, ಎಷ್ಟು ದುಃಖ ಪಟ್ಟಿರ್ತಾರೋ. ಹೋಗ್ಬೇಕು, ಅವ್ರ ಮುಂದೆ ನಿಂತ್ಕೋಬೇಕು. ಹೇಗಾದ್ರೂ ಮಾಡಿ ಮದ್ವೆ ತಡೆದು ಅವ್ರಿಗಿರೋ ನೋವನ್ನ ದೂರ ಮಾಡಬೇಕು. ಏನಾಯ್ತಮ್ಮ? ಗುರುಗಳೇ, ಹೇಳಮ್ಮ. ನೀವ್ ಹೇಳಿದ್ದೆ ನಿಜ. ವಾಸ್ತವನ ಸರಿ ತಿಳ್ಕೊಳ್ದೆ ನಮಗ್ ನಾವೇ ಯೋಚನೆ ಮಾಡ್ಕೊಂಡು ನಿರ್ಧಾರಗಳನ್ನು ತಗೋಬಾರ್ದು. ಅವ್ರಿನ್ನೂ ನನ್ನ ಬಗ್ಗೆನೇ ಯೋಚಿಸ್ತಿದ್ದಾರೆ. ನಾನು ಹೊರಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದೇ ಆಗುತ್ತೆ, ಹೋಗ್ಬಾರಮ್ಮ. ಶುಭಂ ಭೂಯಾತ್. ಮಾತೆ ಪ್ರಸಾದ ಕೊಡ್ತಾರೆ, ತಗೊಂಡು ಹೋಗು. ಮದ್ವೆ ವಿಷಯ ಹೇಳಿದಾಗೆಲ್ಲ ಇರಿಟೇಟ್ ಆಗ್ತಿದ್ದ. ಅದ್ ಹೇಗ್ ಸಡನ್ ಆಗಿ ಒಪ್ಕೊಂಡ? ಮೋಸ್ಟ್ಲಿ ವೈದೇಹಿ ಇಷ್ಟು ದಿನ ಆದ್ರೂ ಈ ಮನೆಗೆ ಬಂದಿಲ್ವಲ್ಲ, ಅದಕ್ಕೇನಾದ್ರೂ ಒಪ್ಕೊಂಡ. ಹಾಗಿದ್ದಿದ್ರೆ ಇವ್ ನನ್ ಜೊತೆ ಕ್ಲೋಸ್ ಆಗಿರ್ಬೇಕಿತ್ತಲ್ಲ. ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ ಇವನ್ನ. ಏನು ಬರೀ ನೋಡೋದಷ್ಟೇನಾ? ನೋಡ್ಕೊಂಡೆ ಎಲ್ಲ ಅನ್ಭವಿಸ್ತೀಯಾ? ಏನಕ್ಕ, ಜೋಕಾ? ಜೋಕ ಅಂತ ಕೇಳ್ತಿದ್ಯಲ್ಲ, ಸೀರಿಯಸ್ ಆಗೇ ಕೇಳ್ತಾ ಇದ್ದೀನಿ. ಬಂದಾಗಿಂದ ನೋಡ್ತಾ ಇದ್ದೀನಿ. ನೋಡೋದನ್ ಬಿಟ್ಟು ಇಬ್ರು ಕ್ಲೋಸ್ ಆಗಿರೋದು ನಾನ್ ಗಮನಿಸ್ಲೇ ಇಲ್ಲ. ಕ್ಲೋಸ್ ಆಗಿರ್ಬೇಕು ಅಂದ್ರೆ ಅವರು ಒಪ್ಕೋಬೇಕಲ್ವಕ್ಕ? ಹೀಗೆ ಯೋಚಿಸ್ತಾ ಇದ್ರೆ ನೀನ್ ಇಷ್ಟೇ ದೂರದಲ್ಲಿರ್ತೀಯ. ಅಲ್ಲ, ವೈದೇಹಿ ಹೋಗಿ 6 ತಿಂಗಳಾಗಿದೆ. ಇಷ್ಟೊತ್ತಿಗೆ ನೀವು ಎಷ್ಟು ಕ್ಲೋಸ್ ಆಗಿರ್ಬೇಕು ಗೊತ್ತಾ? ಒಂದ್ ವೇಳೆ ವೈದೇಹಿ ವಾಪಸ್ ಬಂದ್ರು ವೈದೇಹಿನ ಅವಾಯ್ಡ್ ಮಾಡಿ ನೀನೇ ಬೇಕು ಅಂತ ಅನ್ನೋ ತರ ಇರ್ಬೇಕು. ಇನ್ನೆಲ್ಲಿ ವೈದೇಹಿ? ಅವಳು ಯಾವತ್ತೋ ಸತ್ ಹೋದ್ಲು, ವಾಪಸ್ ಬರೋ ಚಾನ್ಸೇ ಇಲ್ಲ. जल प्रवाह पावित स्थले गलेवलं जलंबितांबुजंगतुंगमालिकां डमड्डमड्डमड्डमन्निनादवड्डमर्वयं चकार चण्डताण्डवं तनोतु न शिवं 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 शिवं. ಇನ್ನೂ ಏನ್ ಕಾಲ ಮೀರ್ ಹೋಗಿಲ್ಲ. ನಿಧಾನವಾಗಿ ನೀನ್ ಬುಟ್ಟಿಗೆ ಹಾಕೊಳ್ಳೋಕ್ ಪ್ರಯತ್ನ ಪಡು. ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ಹೇಳ್ತೀನಿ. ನೋಟ ಮಾಡದೇ ಇರೋ ಕೆಲ್ಸನ ಮಾತು ಮಾಡುತ್ತೆ, ಮಾತಿಂದ ಆಗದಿರೋ ಕೆಲ್ಸ ಕೈಯಿಂದ ಆಗುತ್ತೆ. ಆ ವ್ಯಕ್ತಿನ ದೃಷ್ಟಿ ಮತ್ತೆ ಮಾತಿಂದ ಬದಲಾಯಿಸಕ್ಕಾಗಲ್ಲ. ಹೀಗೇನಿದ್ರು ಸ್ಪರ್ಶದಲ್ಲೇ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು ಅಂತ ಸರಿಯಾಗಿ ಹೇಳಕ್ಕ? ಹೇಳ್ತೀನಿ. ಹೇಗಿದ್ರು ನನಗಂತೂ ಉಪಯೋಗ ಆಗಿಲ್ಲ. ನಿನಗಾದ್ರೂ ಉಪಯೋಗಕ್ಕೆ ಬರ್ಬೋದು, ನೋಡೋಣ. ನೀನ್ ಹಾಕಿರೋ ಚೈನ್ ಕೊಡು. ಯಾಕಕ್ಕ? ಕೊಡು, ಹೇಳ್ತೀನಿ. ಅಯ್ಯ, ಅಯ್ಯೋ ಅಕ್ಕ, ಏನ್ ಮಾಡ್ತಿದ್ಯಾ ಅಕ್ಕ? ಹಬ್ಬ ಇರು. ಅಕ್ಕ ಏನ್ ಮಾಡ್ತಿದ್ಯಾ? ಇದೇನಕ್ಕ, ಇಷ್ಟು ಚೆನ್ನಾಗಿರೋ ಚೈನ್ ಲಿಂಕ್ ನ ಹಾಳು ಮಾಡ್ಬಿಟ್ಟಿಯಲ್ಲ. ಕೆಲವೊಬ್ಬರನ್ನ ಬಗ್ಗಿಸ್ಬೇಕು ಅಂದ್ರೆ ಕೆಲವೊಂದನ್ನ ಹೀಗ್ ಮಾಡ್ಬೇಕು.
ನೀನು ನಾನು ಹೇಳ್ದಂಗ್ ಮಾಡು. ಒಂದ್ ನಿಮಿಷ ಬಾ. ವರ್ಕ್ ಆಗಲ್ವೇನೋ? ವರ್ಕ್ ಆಗುತ್ತೆ, ನಾನು ಹೇಳ್ದಂಗ್ ಮಾಡು. ಖಂಡಿತ ವರ್ಕ್ ಆಗುತ್ತೆ. ಹೋಗು, ಹೋಗಿ ಗೆಲ್ಲು. ಅವನೆಲ್ಲೋ ಹೋಗ್ತಿದ್ದ ನೋಡು. ಬಾವಾ, ಏನು? ಈ ಚೈನ್ ಸ್ವಲ್ಪ ನನ್ ಕತ್ತಿಗೆ ಹಾಕ್ತೀರಾ? ನಿನ್ ಕೈಲಾಗಲ್ವಾ? ಹಾಕೊಳಕ್ಕೆ ಆಗ್ತಿಲ್ಲ ಬಾವಾ. ಇಲ್ಲಿ ನೋಡಿ, ಈ ರಿಂಗ್ ಬೆಂಡ್ ಆಗಿದೆ. ಚೈನ್ ಹಾಕೊಂಡ್ಮೇಲೆ ಯಾರಾದ್ರೂ ಹಿಂದೆಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಕು. ಹೋಗಿ ಅಮ್ಮ ಅದಕ್ಕೆ ಯಾರನ್ನಾದ್ರೂ ಕೇಳು. ದಾರಿ ಬಿಡು. ಬಾವಾ, ನೀವ್ ಹಾಕಿದ್ರೆ ಏನಾಗ್ಬಿಡತ್ತೆ? ನನ್ ಎಲ್ಲಾದ್ರೂ ಕರ್ಕೊಂಡ್ ಹೋಗಿ ಅಂತಂದ, ಇಲ್ಲ ಊರ್ ಸುತ್ಸಿ ಅಂತ ಕೇಳಿದ್ನ? ಚೈನ್ ಹಾಕು ಅಂತ ಹೇಳ್ತಿದೀನಿ ಅಷ್ಟೇ ತಾನೆ. ಆದ್ರೂ ನೀವ್ ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದೀರಾ ಬಾವಾ. ಸರಿಯಾಗಿ ಮಾತಾಡಲ್ಲ, ಪಕ್ಕದಲ್ಲಿ ಕುತ್ಕೊಳಕ್ ಬಿಡಲ್ಲ. ಅಲ್ಲ, ಮದ್ವೆ ಆದ್ಮೇಲೂ ಹೀಗೆ ಆದ್ರೆ ನಾವ್ ಯಾಕೆ ಮದ್ವೆ ಆಗ್ಬೇಕು? ಇವಾಗ ಏನು? ಚೈನ್ ಹಾಕ್ಬೇಕು ಅಷ್ಟೇ ತಾನೆ? ಕೊಡು. ನನ್ನ ನೋಡ್ತಿದ್ದ ಹಾಗೆ ಯಾರೋ ಅನ್ಕೋತಾರೆ. ನಾನೇ ವೈದೇಹಿ ಅಂತ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ. ನಮ್ಮದೇ ಇರ್ಬೋದು, ಆದರೆ ನಂಬಿಸೋದಕ್ಕೆ ಅವ್ರಿಗೆ ನನಗೆ ಮಾತ್ರ ಗೊತ್ತಿರೋ ವಿಷಯಗಳು ಕೆಲವಿದೆ. ನಾನೇ ವೈದೇಹಿ ಅಂತ ನಂಬ್ತಾರೆ. ಅಷ್ಟಕ್ಕೂ ಈ ಹೊಸ ರೂಪ ನೋಡಿ ಹೇಗೆ ಫೀಲ್ ಆಗ್ಬೋದು ನೋಡಬೇಕು. ನೀನು ತುಂಬ ಯೋಚಿಸ್ತಿದ್ಯಾ ವೈದೇಹಿ? ಪ್ರೀತಿಗೆ ಯಾವ ರೂಪನೂ ಮುಖ್ಯ ಆಗಲ್ಲ. ವೈದೇಹಿ ಅನ್ನೋ ಹೆಸರು ಸಾಕು ಅವರು ನನ್ನನ್ನು ಒಪ್ಕೊಳ್ಳೋದಿಕ್ಕೆ. ರಾಮ, ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ. ಅವ್ರು ನನ್ನನ್ನು ಗುರ್ತು ಹಿಡಿಯೋ ಹಾಗೆ ಮಾಡು. ಎಲ್ಲ ನೀನೇ ನೋಡ್ಕೋಬೇಕು. ಅಬ್ಬಾ, ಸರಿಯಾಗಿ ಹಾಕಿ ಬಾವಾ. ಹೇಗೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹಾಗಲ್ಲ ಬಾವಾ, ಹಲ್ಲಲ್ಲಿ ಕಚ್ಬೇಕು. ಆಗ ಈ ಚೈನ್ ಲಾಕ್ ಆಗತ್ತೆ. ಅಬ್ಬಾ, ಮಾಡಿ ಬಾವಾ. ಎಲ್ಲದಕ್ಕೂ ಯಾಕಿಷ್ಟು ಯೋಚಿಸ್ತೀರಾ? ಬಾವಾ, ಬಾವಾ.
ಅಬ್ಬಾ ಅಲ್ಲೇ ಕಚ್ಚಿ. ಚೈನ್ ಲಾಕ್ ಆಯ್ತಾ? ಶ್ರವಂತಿ ಬಾಬಾ, ಥ್ಯಾಂಕ್ ಯು ಸೋ ಮಚ್. ನೀವೇನು ಹೇಳೋದ್ ಬೇಕಿಲ್ಲ ಬಾವಾ. ನಮ್ ಮದ್ವೆಗೆ ಒಪ್ಕೊಂಡಿದ್ದಕ್ಕೆ ಅತ್ತೆ ಮತ್ತೆ ಮಾವ ಬಲವಂತ ಮಾಡಿದ್ದಕ್ಕೆ ಒಪ್ಕೊಂಡಿದ್ದೀರೇನೋ ಅಂತ ಅನ್ಕೊಂಡೆ. ಆದ್ರೆ ನನ್ ಕಂಡ್ರೆ ಇಷ್ಟ ಇರೋದಕ್ಕೆ ಒಪ್ಕೊಂಡಿದ್ದೀರಾ ಅಂತ ಈಗ ಅರ್ಥ ಆಯ್ತು. ದೇವಾಂಶಗ್ ನೀನಂದ್ರೆ ಯಾವಾಗ್ಲೂ ಇಷ್ಟನೇ. ಆದ್ರೆ ಪಾಪ ಸಂಕೋಚದಿಂದ ಅದನ್ ತೋರ್ಸ್ಕೊಳಕ್ಕೆ ಇಷ್ಟು ಸಮಯ ಆಯ್ತು ಅಷ್ಟೇ ಅಲ್ವಾ ದೇವಾಂಶ್? ವರ್ಕ್ ಆಗಲ್ಲ ಅಂತಂದ್ಯಲ್ಲ, ಈಗೇನ್ ಹೇಳ್ತೀಯಾ? ಅಯ್ಯೋ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಬೈತಾರೆ ಅಂತ ಭಯ ಇತ್ತು ಅಕ್ಕ. ಹೇ, ಮುದ್ದಾದ ಹುಡುಗಿ ಮುತ್ ಕೊಟ್ರೆ ಯಾರಾದ್ರೂ ಬೈತಾರಾ? ಆದ್ರೂ ಬೈದೇ ಇರೋದ್ರಿಂದ ನೀನಂದ್ರೆ ಇಷ್ಟ ಅನ್ನೋದು ಕನ್ಫರ್ಮ್ ಆಯ್ತಲ್ಲ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಏನು ಅಕ್ಕ ತಂಗಿಯರಿಬ್ರು ತುಂಬಾ ಸಂತೋಷವಾಗಿದ್ದೀರಾ? ಏನ್ ವಿಷಯ? ಕೇಳಿದ್ರೆ ನೀವಿನ್ನೂ ಸಂತೋಷ ಪಡ್ತೀರಾ ಅತ್ತೆ? ದೇವಾಂಶ್ ವೈದೇಹಿ ಬಗ್ಗೆನೆ ಯೋಚಿಸ್ತಾ ಇರ್ತಾನೆ. ಶ್ರವಂತಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ವಲ್ಲ, ಆ ತರ ಏನೂ ಇಲ್ಲ. ಶ್ರವಂತಿ ಅಂದ್ರೆ ಎಷ್ಟು ಇಷ್ಟ ಅಂತ ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ದೇವಾಂಶ್ ಶ್ರವಂತಿಗೆ ಮನ್ಸಾರೆ ಹೇಳ್ದ. ಹೌದೇನಮ್ಮ? ಮೊನ್ನೆ ಮದ್ವೆ ಬಗ್ಗೆ ಮಾತಾಡ್ದಾಗ್ಲೇ ತಕ್ಷಣ ಒಪ್ಕೊಂಡು ಮದ್ವೆ ಗ್ರ್ಯಾಂಡ್ ಆಗಿ ಆಗ್ಬೇಕು, ಚೆನ್ನಾಗಿ ಪಬ್ಲಿಸಿಟಿ ಮಾಡ್ಬೇಕು ಅಂದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಈಗದು ನಿಜ ಆಗೋಯ್ತು. ಹೋಗ್ಲಿ ಬಿಡಮ್ಮ, ಆ ವೈದೇಹಿನ ಮರ್ತು ನಿನ್ನ ಮನ್ಸಲ್ಲಿ ಇಟ್ಕೊಂಡಿದ್ದಾನೆ, ಅಷ್ಟು ಸಾಕಮ್ಮ ನನ್ಗೆ. ಮೊನ್ನೆ ಮದ್ವೆ ಬಗ್ಗೆ ಮಾತಾಡ್ದಾಗ್ಲೇ ತಕ್ಷಣ ಒಪ್ಕೊಂಡು ಮದ್ವೆ ಗ್ರ್ಯಾಂಡ್ ಆಗಿ ಆಗ್ಬೇಕು, ಚೆನ್ನಾಗಿ ಪಬ್ಲಿಸಿಟಿ ಮಾಡ್ಬೇಕು ಅಂದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಈಗದು ನಿಜ ಆಗೋಯ್ತು.
ತಕ್ಷಣ ಒಪ್ಕೊಂಡು ಮದ್ವೆ ಗ್ರ್ಯಾಂಡ್ ಆಗಿ ಆಗ್ಬೇಕು, ಚೆನ್ನಾಗಿ ಪಬ್ಲಿಸಿಟಿ ಮಾಡ್ಬೇಕು ಅಂದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಅಂದ್ರೆ ಅತ್ತೆ ಮಾವ ಬಲವಂತವಾಗಿ ಮದ್ವೆಗೆ ಒಪ್ಸಿರೋದಲ್ಲ, ಇವ್ರೇ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಇವ್ರು ಶ್ರವಂತಿಗೆ ಮುತ್ತು ಕೊಡೋಷ್ಟವಳು ಇಷ್ಟ ಆಗಿದ್ದಾಳೆ ಅಂದ್ರೆ ಒಪ್ಕೊಂಡಿದ್ದಾರೆ ಅಂತಾನೆ ಅರ್ಥ. ಇದೆಲ್ಲ ಗೊತ್ತಿದ್ದು ಏನೇನೋ ಊಹಿಸ್ಕೊಂಡು ಸುಮ್ಮನೆ ಆಸೆಗಳಿಟ್ಕೊಂಡು ಇಲ್ಲಿವರೆಗೂ ಬಂದೆ. ಇವಾಗ ಏನ್ ಮಾಡ್ಲಿ? ಎಲ್ರ ಮುಂದೆ ನಿಂತು ನಾನೇ ವೈದೇಹಿ ಅಂತ ಹೇಳ್ಬೇಕಾ? ಇವಾಗ ನನ್ನ ಸ್ಥಾನಕ್ಕೆ ಬೇರೆಯವ್ರು ಬಂದಿರೋವಾಗ ಹೇಳಿದ್ರು ಏನು ಉಪಯೋಗ? ಅಷ್ಟಕ್ಕೂ ಇಲ್ಲಿ ನನ್ನ ಅಧ್ಯಾಯ ಮುಗ್ದು ಹೋಗಿದೆ ಅಂತ ಹೇಳಕ್ಕೇನೆ ಅನ್ಸುತ್ತೆ. ಆ ದೇವ್ರು ನನ್ನ ರೂಪನೇ ಬದಲಾಯಿಸಿದ್ದು. ಒಂದ್ ವೇಳೆ ಆ ರೂಪ ಇದ್ದಿದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಅವ್ರ ಹತ್ರ ನಾನು ಹೇಗೆ ಹೋಗ್ಬೇಕಾಗಿತ್ತು? ವೈದೇಹಿನೇ ನನ್ನ ಪ್ರಾಣ, ನನ್ನ ಸರ್ವಸ್ವ ಅಂತ ಹೇಳ್ತಿದ್ದಿದ್ ಮನುಷ್ಯನ ಮನ್ಸಲ್ಲಿ ಆ ವೈದೇಹಿನೇ ಇಲ್ದಿರುವಾಗ ನಾನು ಈ ಜಾಗದಲ್ಲಿ ಯಾಕಿರ್ಬೇಕು? ಅವ್ರು ಯಾರೋ ನನ್ನನ್ನು ಸಾಯಿಸಕ್ಕೆ ಅಂತ ಬಂದಾಗ್ಲೇ ನನ್ನ ಪ್ರಾಣನ ತಗೊಳ್ದೆ. ಯಾಕೆ ರಾಮ ನನ್ನನ್ನು ಬದುಕಿಸ್ಬಿಟ್ಟೆ? ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ಲಿ ಅಂತನ? ಈ ನರಕನ ಅನುಭವಿಸ್ಲಿ ಅಂತನ? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ? ಯಾಕೆ ನನಗೆ ಸಹಾಯ ಮಾಡ್ದೆ? ನನ್ನ ಜೀವನನ ಹಾಳು ಮಾಡಿಬಿಟ್ಟೆ. ಏನ್ ಮಾಡ್ಲಿ ಈಗ? ನಾನೇನ್ ಮಾಡ್ಲಿ? ಈಗ ನನ್ ಬದುಕಿತ್ತು ಏನ್ ಪ್ರಯೋಜನ? ಈ ಬದುಕು ಯಾರಿಗೋಸ್ಕರ?